ಇಲ್ಲಿ ನೋಡಿ, ಇದು ಮತ್ತೆ ಶುರುವಾಯಿತು. ಲಾಸ್ಟ್ ಟೈಮು ಈ ಬಾಕ್ಸಲ್ಲಿ 2 ಸಿಕ್ಕಿತ್ತು. ಅದಾದಮೇಲೆ ಈಗ ಒಂದು 10 ದಿನದ ಹಿಂದೆ ಈ ಬಾಕ್ಸಲ್ಲಿ 2 ಸಿಕ್ಕಿತ್ತು. ಎರಡನ್ನೂ ಸಾಯಿಸಿದ್ದೀನಿ. ಆದರೂ ನೋಡಿ, ಇಲ್ಲಿ ಒಂದಿದೆ, ಇನ್ನೊಂದು ಸಿಗ್ಬೋದು ಒಳಗಡೆ. ಇದೆ, ಅರೆ ಇಲ್ಲೇ ಇದೆ ನೋಡಿ. ಆಲ್ಮೋಸ್ಟ್ 2 ಇರುತ್ತೆ. ರಟ್ಟನ್ನು ತೂತು ಮಾಡೋದು, ಲಾರ್ವಾಗಳನ್ನು ತಿನ್ನೋದು ಇವುಗಳ ಕೆಲಸ. ಮತ್ತು ಕಾಲೋನಿನೂ ವೀಕ್ ಆಗುತ್ತೆ ಇದಿದ್ದರೆ. ಇಲ್ಲಿ ನೋಡಿ, ಇದು ಎಕ್ಸಾಂಪಲ್ ಯಾವ ಥರ ತಿನ್ನುತ್ತೆ ಅನ್ನೋದಕ್ಕೆ ಕಾಣಿಸ್ತಾ ಇದೆಯಾ. ಇದೆ ನೋಡಿ, ಲಾರ್ವೆಲ್ಲ ತಿಂದಿದೆ, ರಟ್ಟನ್ನು ಕೂಡ ತಿಂತಾಯಿದೆ. ಇಲ್ಲಿ ನೋಡಿ, ಇದು 6 ಫ್ರೇಮ್ ಬಾಕ್ಸು. ನಾನು 8ಕ್ಕೆ ಶಿಫ್ಟ್ ಮಾಡೋಣ ಅಂತ ಬಂದಿದ್ದೆ ಇವತ್ತು. ನೋಡಿದರೆ ಈ ಥರ ಈ ಏರಿಯಾದಲ್ಲಿ ಇವುಗಳ ಕಾಟ ಸ್ವಲ್ಪ ಜಾಸ್ತಿ ಇರಬೇಕು. ಏನಕ್ಕೆ ಅಂದರೆ ಇದು 3ನೇ ಸಲ ಈ ಥರ ಸಿಗ್ತಾ ಇರೋದು. ಇದರಲ್ಲೂ ಏನೋ ಏನಿನ ಥರ ಒಂದು ಐಟಮ್ ಇದೆ. ಇಲ್ಲಿ ಏನೋ ಒಂದು ಚಿಕ್ಕದಾಗಿ ಓಡಾಡ್ತಾ ಇದೆ ಇದರ ಮೈ ಮೇಲೆ, ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಸೊ ಇದ್ರ ಉಪಟಳ ಜಾಸ್ತಿ ಆಗ್ಬಿಡ್ತು. ಇದನ್ನು ಮೇಲೆ ಕಳಿಸ್ಬೇಕಷ್ಟೆ. ಏನು ಮಾಡೋಕ್ಕಾಗಲ್ಲ, ಇಲ್ಲ ಅಂದರೆ ಜೇನು ಹಾರೋಗುತ್ತೆ ನಮ್ಮದು. ಇದರಲ್ಲಿ ಸಿಕ್ಕಿದಾಗ ಕೂಡ ಒಂದು ರಟ್ಟನ್ನು ಮಧ್ಯದಲ್ಲಿ ತೂತು ಮಾಡಿತ್ತು. ಅದು ಏನು ಮಾಡುತ್ತೆ ಅಂದರೆ, ಈ ಕಡೆಯಿಂದ ಲಾರ್ವನ್ ತಿನ್ಕೊಂಡು ಹೋಗುತ್ತಾ, ಹೊಸ ರಟ್ಟು ಅದು ಕೂಡ ಆ ಕಡೆ ಅದರ್ ಸೈಡ್ ಇರೋದ್ರಲ್ಲೂ ಲಾರ್ವ ಕಾಣುತ್ತೆ ಅದಕ್ಕೆ. ಸೊ ಅದು ಅಲ್ಲಿಂದನೇ ತಿನ್ಕೊಂಡು ಹೋಗುತ್ತೆ. ನೀವು ಯಾವುದಕ್ಕಾದ್ರೂ ಬ್ರೂಡ್ ಕೊಡಬೇಕು ಅಂತಿದ್ರಿ, ಈ ಥರ ಬ್ರೂಡ್ ಕೊಡಬೇಕು. ಲಾರ್ವಾ, ಪ್ಯೂಪಾ, ಕಡ್ಡಿ ಮೊಟ್ಟೆ 3 ಇರೋದು. ಈ ಥರ ಚೆನ್ನಾಗಿರೋ ಬ್ರೂಡ್ ಕೊಟ್ಟರೆ ಏನಾಗುತ್ತೆ ಅಂದರೆ, ಇನ್ ಕೇಸ್ ಕ್ವೀನ್ ಇದೆ ಅಂದರೆ ಈ ಸೀಲಾಗಿರೋದು ಏನಿದ್ರೆ ಪ್ಯೂಪಾ ಸ್ಟೇಜ್ ಅಂತ, ಅದು ಹೊರಗಡೆ ಬಂದು ಬೇಗ ಡೆವಲಪ್ ಆಗುತ್ತೆ. ಲಾರ್ವಾ ಇರೋದ್ರಿಂದ ವರ್ಕರ್ ಬೇಗ ಮೊಟ್ಟೆ ಇಡಲ್ಲ, ಕ್ವೀನು ಹಾರೋಗಲ್ಲ. ಕಡ್ಡಿ ಮೊಟ್ಟೆ ಇರೋದ್ರಿಂದ ಅದು ಲಾರ್ವಾಕ್ಕೆ 3ರಿಂದ 4 ದಿನ ಬೇಕು. ಈ ಥರ ಬ್ರೂಡ್ ಕೊಟ್ಟರೆ ಇನ್ ಕೇಸ್ ಕ್ವೀನ್ ಫೇಲ್ ಆದರೆ ಅವೇ ಕ್ವೀನ್ನ ರೆಡಿ ಮಾಡ್ಕೊಳ್ತಾವೆ ಮತ್ತೆ. ಈ ಥರದ್ದು ಕೊಟ್ಟರೆ ಚೆನ್ನಾಗಿ. ಈ ಥರ ನೋಡಿ, ಇಲ್ಲಿ ಸೀಲು, ಇಲ್ಲಿ ಲಾರ್ವಾ, ಇಲ್ಲಿ ಕೆಳಗಡೆ ಕಡ್ಡಿ ಮೊಟ್ಟೆ. ಓಕೆ, ಬಾಯ್.